ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದು ಗುರುವಾರ 6:30 ಆಗ್ತಾ ಬರ್ತಾ ಇದೆ. ಮತ್ತು ಕೌಶಿ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದೊಂದು ದಿನವೂ 7:15 ಆ ಥರ ಬಂದುಬಿಡ್ತಾನೆ. ಬೇಗ ಅಂದರೆ 6:30 6:45 ಆ ಥರ, ಲೇಟ್ ಅಂದರೆ 6:45 ಮೇಲೆ ಆಗುತ್ತೆ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದೇನೆಂದರೆ, ನಾಳೆ ಆಫ್ ಡೇ ರಜಾ ಮತ್ತು ನೆಕ್ಸ್ಟ್ ಡೇ ಅಂದರೆ ಶನಿವಾರ ಫುಲ್ ಡೇ ರಜಾ ಕೇಳ್ಕೊಬಾ ಅಂತ ಹೇಳಿದ್ದೀನಿ. ಏನಕ್ಕೆ ಅಂದರೆ ಊರಿಗೆ ಹೋಗೋದಕ್ಕೆ. ನಾಳೆ ರಜಾ ಕೊಟ್ಟಿಲ್ಲ ಅಂದರೆ ಶನಿವಾರ ಬೆಳಿಗ್ಗೆ ಹೋಗೋದು ಅಂತ ಪ್ಲ್ಯಾನ್ ಇರೋದು. ನಾಳೆ ಓಕೆ ಆಫ್ ಡೇ ರಜಾ ಕೊಟ್ಟರೆ ನಾಳೆ ಮಧ್ಯಾಹ್ನ ಬಿಡೋಣ ಅಂಥೇಳಿ ಪ್ಲ್ಯಾನ್ ಇದೆ. ಅದಕ್ಕೆ ಅವನಿಗೆ ಹೇಳಿ ಕಳಿಸಿದ್ದೀನಿ, ನೋಡೋಣ ಏನು ಹೇಳ್ತಾರೆ ಅಂತೇಳಿ. ಯಾಕೆ ಅಂದರೆ ಇವಾಗ ಈ ವರ್ಷ ಅಂತೂ ತುಂಬ ರಜಾ ಹಾಕಿದ್ದಾನೆ. ಸುಮಾರು ಸರಿ ವಾರಗಟ್ಟಲೆ ರಜಾ ಹಾಕಿದ್ದಾನೆ. ಈಗ ಮೊನ್ನೆನೂ ಫುಡ್ ಪಾಯ್ಸನ್ ಆದಾಗ 3 ದಿನ ರಜಾ ಹಾಕಿರೋದು. ಅದಕ್ಕೆ ಫಸ್ಟೇ ಅವ್ರು ಹೇಳ್ತಾಯಿದ್ರು, ರಜಾ ಹಾಕಿರೋದೂ ಜಾಸ್ತಿನೇ ಹಾಕ್ಬಿಟ್ಟಿದ್ದಾನೆ ಈ ವರ್ಷ ಎಲ್ಲ, ಅದಕ್ಕೆ ನೋಡಿಕೊಂಡು ರಜಾ ಹಾಕಿ ಅಂತ ಹೇಳಿದ್ದಾರೆ. ಇವಾಗ ರಜಾ ಹಾಕಿದರೆ ಮತ್ತೆ ಇನ್ಯಾವುದಕ್ಕೂ ರಜಾ ಹಾಕಲ್ಲ. ಅದಕ್ಕೆ ಒಂದು ಸರಿ ಮ್ಯಾಮ್ಗೆ ಹೇಳ್ಬಾ ಅಂತ ಹೇಳಿದ್ದೀನಿ. ಅದಕ್ಕೆ ಈಗ ಬಂದಮೇಲೆ ಕೇಳಬೇಕು ಏನು ಹೇಳ್ತಾರೆ, ಅವ್ರು ಏನು ಹೇಳಿದ್ದಾರೆ ಮ್ಯಾಮ್ ಅಂತೇಳಿ. ಓಕೆ, ಇವಾಗ ಒಂದು ಅರ್ಧ ಗಂಟೆ ವಾಕ್ ಮಾಡಿ ಅವ್ನು ಬರೋ ತನಕ ವಾಕ್ ಮಾಡ್ತಾ ಇರ್ತೀನಿ. ಆಮೇಲೆ ಕಾಫಿ ಮಾಡಿ ಕೊಟ್ಬಿಟ್ಟು ಮತ್ತು ನಾನು ಕಾಫಿ ಕುಡ್ಕೊಂಡು ಮತ್ತೆ ಇನ್ನೊಂದು 10 ನಿಮಿಷ ಅಂದರೆ ಮೋಹನ್ ಮಾಮ ಬರೋ ತನಕ ಮತ್ತೆ ವಾಕ್ ಮಾಡ್ತಾ ಇರ್ತೀನಿ. ಓಕೆ, ಹಂಗೆ ವಿಡಿಯೋನು ಕೂಡ ಕಂಟಿನ್ಯೂ ಮಾಡ್ತೀನಿ. ನಿನಗೆ ವೆಯ್ಟ್ ಮಾಡ್ತಾ ಇದ್ದೆ. ಯಾಕೆ ಇರ್ಬೋದು ಹೇಳು? ಏನು ಹೇಳು ಯಾಕೆ ಅಂತ? ಮ್ಯಾಮ್ ಕೇಳ್ದ? ಮ್ಯಾಮ್ ಕೇಳಿದ್ಕೆ ಮ್ಯಾಮ್ ಅಂದ್ರು ನಾನು ಪರ್ಮಿಷನ್ ಕೊಡ್ತೀನಿ, ನನ್ನ ಕಡೆ ಪರ್ಮಿಷನ್ ಫುಲ್ ಇದೆ, HM ಸರ್ ಕೊಡಲ್ಲ ಹಾಫ್ ಡೇಗೆ. ಅದಕ್ಕೆ ಪೇರೆಂಟ್ಸ್ ಬರಬೇಕು. ಪೇರೆಂಟ್ಸ್ ಬಂದ್ರೆ ಕಷ್ಟನೇ. ಅದು ನೆಕ್ಸ್ಟ್ ವೀಕು 8 ಗಂಟೆ ಕ್ಲಾಸ್ ಇದೆಲ್ಲ. ನೆಕ್ಸ್ಟ್ ವೀಕಿಂದ ಅಂದ್ರೆ ಅಲ್ಲ, ಅದೊಂದು ಎಕ್ಸಾಮ್ ಇದೆ. ಅದು ಮಾಡಾದ್ಮೇಲೆ ವಾರ ಒಂದು ದಿವ್ಸಕ್ಕೊಂದು. ಅದಕ್ಕೆ HM ಸರ್ ಕೊಡಲ್ಲ, ರಜಾನೇ ಹಾಕ್ಬೇಕಾಗುತ್ತೆ. ಯಾವಾಗ? ನಾಳೆ ಸಾಟರ್ಡೆ. ನಾಳೆ ಹಾಫ್ ಡೇ ರಜಾ ಹಾಕಕ್ಕಾಗಲ್ವಾ? ಹಾಕಬಹುದು, ನನಗಂತೂ ಕೊಡೋದೇ ಇಲ್ಲ ಅಂತಾನೆ ಹೇಳಿದ್ರು. ನಾನು ಕೊಡ್ತೀನಿ ಅಂದ್ರು. ನಾವು ಟೀಚರ್ಸ್ ಕೊಡ್ಬೋದು, HM ಸರ್ ಕೊಡಲ್ಲ ಗೊತ್ತಲ್ವಾ ಅಂತಾನೆ ಅಂದ್ರು. ನಮ್ಗೆ ಗೊತ್ತಲ್ಲ. ಹಂಗಾದ್ರೆ ನಾಳೆ ನೀನು ಹಾಫ್ ಡೇ ಹೋಗಲ್ಲ, ಫುಲ್ ಡೇ ರಜಾ ಹಾಕ್ಬೇಕು. ಹಂಗಾದ್ರೆ ಅಪ್ಪನ ಕೇಳಿ ಫುಲ್ ಡೇ ಹಾಕಿದ್ರು 11 ಗಂಟೆಗೆ ಬಿಟ್ರೆ ಆಯ್ತು. ಎಲ್ಲಿಗೆ 11 ಗಂಟೆಗೆ ಬಿಡ್ತೀಯ? ಅಣ್ಣ ಹೋಗೋದೇ ನವೀನಣ್ಣ ಪ್ರವೀಣಣ್ಣ ಸಂಜೆ 6 ಗಂಟೆ ಅಥವಾ 7 ಗಂಟೆಗೆ. ಅದಕ್ಕೆ ಹಾಫ್ ಡೇ ಹೋಗಿ ಬರ್ಲಿ ಅಂತ ನಾನು ಹೇಳಿದ್ದೆ. ಹಂಗಾಗ್ಬಿಡುತ್ತೆ. ಈಗ ಹಾಫ್ ಡೇ ಕೊಡಲ್ಲ ಅಂದ್ರೆ 4:15 ನಾರ್ಮಲ್ ಟೈಮಿಂಗ್ಸ್ ಬರಕ್ಕಾಗಲ್ಲ, ಯಾಕಂದ್ರೆ ಪರ್ಮಿಷನ್ ಬೇಕು. ಎಲ್ಲ ಅಂದ್ರೆ ಕಷ್ಟ ಆಗುತ್ತೆ. HM ಸರ್ ಬಗ್ಗೆ ಗೊತ್ತು, ಆದರೆ ನಾನೇನಂದರೆ ಹಾಫ್ ಡೇ ರಜಾ ಹಾಕಿದ್ದಿದ್ರೆ ಸ್ಕೂಲಿಗೆ ಹೋದಂಗೆ ಆಗ್ತಿತ್ತಲ್ವ ಹಾಫ್ ಡೇ. ಇನ್ನೂ ನಾಳೆ ಫುಲ್ ಡೇ ರಜಾ ಹಾಕ್ತೀನಿ ಅಂದರೆ ಅಣ್ಣ ಹೋಗೋದೇ 6 ಗಂಟೆಗೆ. ಅದಕ್ಕೆ ನಾನು ಇಲ್ಲ 4:15 ಕ್ಲಾಸ್ ಆದರೂ ಮುಗಿಸ್ಕೊಬರ್ಬೋದಿತ್ತು. ಅಲ್ಲ, ಮ್ಯಾಥ್ಸ್ ಮ್ಯಾಮ್ ಬರೋಕ್ಕೆ ಮೊದಲೇ ಪರ್ಮಿಷನ್ ತೊಗೊಂಡು ಬಂದ್ಬಿಡ್ಬೇಕು. ಸುಮ್ಮನೆ 2 ದಿನ ವೇಸ್ಟ್ ಆಗಿ ಹೋಗುತ್ತಲ್ಲ. ಇಲ್ಲಾಂದ್ರೆ ಶನಿವಾರ ಬೆಳಿಗ್ಗೆ ಬಿಟ್ಟು ನಾವು ಕಷ್ಟ ಆಗುತ್ತೆ ಹೋಗಿ. ಸಂಡೇ ಏನು ಮಧ್ಯಾಹ್ನ ಬಿಟ್ಟು ಬರ್ತೀವಿ. ಯಾವತ್ತು? ನೆಕ್ಸ್ಟ್ ವೀಕ್. ಯಾಕೆ ನಾವು ನೆಕ್ಸ್ಟ್ ವೀಕ್ ಹೋಗ್ತೀವ? ನಾಳೆ ಹೋಗೋದು ಊರಿಗೆ. ಅವತ್ತಿಂದ ಇರ್ತೀವಿ ಇಲ್ಲೇ, ಸಂಡೇನೆ ಬರ್ತೀವಿ. ಅದಕ್ಕೆ
ಅಷ್ಟೊತ್ತಿಗೆ ಬಿಡ್ಬೋದು ಆರಾಮಾಗಿ. ಆಯ್ತು ಹಬ್ಬ ಇರುತ್ತಲ್ವಾ, ಅದು ಹಬ್ಬ ಇರುತ್ತೆ. ಅಲ್ಲೇನ ಹಬ್ಬ, ಇನ್ನೆಲ್ಲ ಹಬ್ಬ? ಅದೇ ಇಲ್ಲಾರ ಒಂದ್ಸಲ ರಜೆ ಆಯ್ತು ಹೆಂಗೋ ಈ ನಂಗೆ 2 ದಿನ ರಜಾ. ಹಾ ನಾಳೆ ಕೇಳಿ, ನಾಳೆ ರಜೆ ಅಲ್ಲ, ನಂಗೆ 2 ದಿನ ರಜಾ ಹಾಕಕ್ಕೆ ನಂಗೆ ಬೇಜಾರಾಗ್ತಿದೆ. 2 ದಿನ ಅಂದ್ರೆ ಕಷ್ಟ ಅನ್ಸುತ್ತೆ. ಇನ್ನೇನು, ಇವಾಗ ತಾನೇ ಮೊನ್ನೆ ಹೋದ್ ವಾರ 3 ದಿನ ರಜಾ ಹಾಕಿದ್ಯಾ. ಫುಡ್ ಪಾಯ್ಸನ್ ಆದಾಗ 3 ದಿನ ರಜಾ ಹಾಕಿರೋದು ನೀನು. ಒಂದಿನ ಹಾಫ್ ಡೇ, ಒಂದಿನ ಫುಲ್ ಡೇ, ಇನ್ನೊಂದಿನ ಮತ್ತೆ ಹಾಫ್ ಡೇ, ಇನ್ನೊಂದಿನ 2 ಡೇಸ್. ಹೋಗ್ಲೇ ಇಲ್ಲ, 3 ಡೇಸ್ ಆಯ್ತು ಅಲ್ಲಿಗೆ. ಇಲ್ಲ, ಓಕೆ, ಅದು ಎಕ್ಸಾಮ್ ರಿವಿಷನ್ ಎಲ್ಲ ಮಾಡ್ತಾ ಇರ್ತಾರಲ್ವಾ. ನೀನು ಅಪ್ಪ ಬಂದ್ಮೇಲೆ ಮಾತಾಡ. ಆಯ್ತು ಬಾ, ಕೈಕಾಲು ಮುಖ ತೊಳಿ. ಈಗ ನಾನು ಕಾಫಿ ಮಾಡ್ಬಿಟ್ಟು ನಿನಗೂ ಕೊಟ್ಬಿಟ್ಟು ನಾನು ಕುಡ್ದ್ಬಿಟ್ಟು ವಾಕ್ ಮಾಡೋದಿಕ್ಕೆ ಅಂತ ಹೋಗ್ತೀನಿ. ಅದಕ್ಕೆ ಏನಂದ್ರಪ್ಪ ಮಿಸ್ಸು ಕೇಳೋಣ ಅಂತ ಅನ್ಕೊಂಡು ಅವಾಗಿಂದ ವೇಟ್ ಮಾಡ್ತಿದ್ದೆ. ಮ್ಯಾಮ್ ಫಸ್ಟೇ ಹೇಳಿದ್ರು, ಅವನು ಈ ಸರಿ ತುಂಬಾ ರಜಾ ಹಾಕಿದ್ದಾನೆ, ರಜಾ ಹಾಕ್ಬೇಡಿ ನೀವು ಅಂತ ಹೇಳಿದ್ರು. ಅದಕ್ಕೆ ನಾನು ಶನಿವಾರ ಹೆಂಗಿದ್ರು ರಜಾ ಹಾಕ್ತೀವಿ. ಅದಕ್ಕೆ ನಾಳೆ ಹಾಫ್ ಡೇನಾದ್ರೂ ಹೋಗಿ ಬರ್ಲಿ ಅನ್ನೋದು ನನ್ನ ಆಸೆ ಆಗಿತ್ತು. ಸರಿ ಬಿಡು, ಆಯ್ತು. ಒಂದು ನಿಮಿಷ 60 ಸೆಕೆಂಡ್ಸ್ ಒಳಗಡೆ ನಾನು ಎಲ್ಲಿದ್ದೀನಿ ಅಂತ ಕಂಡುಹಿಡಿಬೇಕಷ್ಟೆ. ಫೋನ್ ಇಲ್ಲಿದ್ದೀರಿ, ಇದಕ್ಕೆ ನೀವು ಕಣ್ಮುಚ್ಚಿ, ಫೋನಲ್ಲಿರೋರು ನೋಡಲಿ. ಎಲ್ಲಿದ್ದೀನಿ? ಉಲ್ಟಾ ಬೇರೆ ಕೊಟ್ಟಿದ್ಯಾ? ಇಲ್ಲಿ ಎಷ್ಟು ಪ್ಲೇ ಆಗಿಲ್ಲ, ಆಫೇ ಆಗೋಯ್ತು. ಹಾಯ್ ಫ್ರೆಂಡ್ಸ್, ಇವತ್ತು ಬಂದು ಶುಕ್ರವಾರ. ಬೆಳಿಗ್ಗೆ ತಿಂಡಿ ಎಲ್ಲ ತಿಂದಾಯಿತು. ಟೈಮ್ ನೋಡ್ತಾ ಇರ್ಬೋದು 10 ಗಂಟೆ ಆಗಿದೆ. ಇವಾಗ ನಾನು ಎಲ್ಲ ಬಟ್ಟೆ ಎಲ್ಲ ಎತ್ತಿಟ್ಟಿದ್ದೀನಿ, ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಒಂದಷ್ಟು ಪ್ಯಾಕ್ ಮಾಡಿದ್ದೀನಿ. ನಾಳೆ ಒಂದಿನ ಇರೋದು, ಮತ್ತು ನಾಳಿದ್ದು ಬರೋದು. ಮತ್ತು ಕೌಶಿ ಸ್ಕೂಲಲ್ಲಿ ಮ್ಯಾಮು ರಜಾ ಕೊಡೋಲ್ಲ ಅಂತ ಹೇಳಿದ್ದಾರೆ. ಅಂದರೆ ಮ್ಯಾಮ್ ಕೊಡ್ತಾರೆ, ಕ್ಲಾಸ್ ಟೀಚರು. ಆದರೆ ಸ್ಕೂಲು HM ಸರ್ ಏನಿದ್ದಾರೆ ಅವರು ಸ್ವಲ್ಪ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಏನಕ್ಕೆ ಈಗ ರಿವಿಸನ್ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತು ಸ್ಕೂಲಲ್ಲಿ ಇವನಿಗೆ ತುಂಬ ಈ ವರ್ಷ ಅಂತೂ ತುಂಬ ಸ್ಕೂಲಿಗೆ ಹೋಗಿಲ್ಲ, ಆಬ್ಸೆಂಟ್ ಆಗಿದ್ದಾನೆ. ಏನಂದರೆ ಎಷ್ಟು ರಜಾ ಹಾಕಿದ್ದಾನಂದರೆ ಈ ವರ್ಷ ಒಂದು 15 ದಿನದ ಮೇಲೆ ಹಾಕಿದ್ದಾನೆ ಈ ವರ್ಷ ರಜಾ. ಅದಕ್ಕೋಸ್ಕರ ಅವರು ಕ್ಲಾಸ್ ಟೀಚರ್ ಕೊಟ್ಟರು HM ಸರ್ ಹತ್ರನೂ ಕೂಡ ಪರ್ಮಿಷನ್ ತೊಗೋಬೇಕಲ್ಲ. ಅದಕ್ಕೆ ಅವರು HM ಸರು ಏನು ಮಾಡ್ತಾರೋ ಏನಂತಾರೋ ಏನೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಇವಾಗ ನಾನು ಹೊರಡ್ತಾ ಇದ್ದೀನಿ. ಎಣ್ಣೆ ಎಲ್ಲ ಹಚ್ಕೊಂಡಿದ್ದೀನಿ, ಕಸ ಎಲ್ಲ ಗುಡಿಸಿ ನಾನು ರೆಡಿಯಾಗಿ ಪೂಜೆ ಎಲ್ಲ ಮಾಡಿಬಿಟ್ಟೆ ಹೊರಡೋದು. ಆಮೇಲೆ ನಾನು ಹೊರಡ್ತೀನಿ. ಅಪ್ಪ ಮಗ ಏನು ಡಿಸೈಡ್ ಮಾಡ್ತಾರೋ ಗೊತ್ತಿಲ್ಲ. ಒಂದು ಹೊಸ ಬಟ್ಟೆನೂ ಕೂಡ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಇಟ್ಟಿದ್ದೀನಿ. ಏನಾದರೂ ಬರೋ ಥರ ಏನಾರು ಆದರೆ ಬರಲಿ, ಇಲ್ಲ ಅಂದರೆ ಆರಾಮಾಗಿ ಮನೇಲಿರಲಿ. ನಾನು ಸಂಡೇ ಬರ್ತೀನಿ ಅಷ್ಟೇ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫಸ್ಟು ಏನಂದರೆ ಕೆಲಸ ಮಾಡೋಣ, ಆಮೇಲೆ ಟೈಮ್ ಆಗಿಬಿಡುತ್ತೆ. ಆಮೇಲೆ ಇನ್ನೊಂದೇನೆಂದರೆ ನಾನು ಬಸ್ಸಲ್ಲಿ ಹೋಗೋದ್ರಿಂದ ಹುಡುಗರು ಕಾರಲ್ಲಿ ಹೋಗ್ತಾರೆ. 6 ಗಂಟೆ ಆಗುತ್ತೆ ಅವ್ರು ಬಿಡೋದು, 6 ಗಂಟೆ ಅಥವಾ 7 ಗಂಟೆ. ಪ್ರವೀಣ 6 ಗಂಟೆ 7 ಗಂಟೆ ಅಂತ ಹೇಳ್ದ. ನವಿ 6 ಗಂಟೆಗೆ ಬಿಡ್ತೀನಿ ಬಂದುಬಿಡು ಅಂತ ಹೇಳಿದ್ದಾನೆ. ಅದಕ್ಕೆ ನಾನು ಬೇಗನೆ ಬಿಟ್ಟು ಬಸ್ಸಲ್ಲೇ ಹೊರಟೋಗೋಣ ಅಂತ ಹೇಳ್ಬಿಟ್ಟು ಬಸ್ಗಳಿಗೆ ಅಂದರೆ ಫುಲ್ಲು ರಶ್ ಇರುತ್ತೆ ಇವತ್ತು ನಾಳೆ
ಅಪ್ಪ ಕಾಲಿಡೋಕ್ಕೆ ಜಾಗ ಇರಲ್ಲ, ಅದೇ ಯೋಚನೆ ಮಾಡ್ತಾಯಿದ್ದೀನಿ ಎಷ್ಟು ರಶ್ ಇರುತ್ತೋ ಏನೋ ಗೊತ್ತಿಲ್ಲ ಬಸ್ಗಳು ಅಂತೇಳಿ. ನೋಡೋಣ, ಏನೂ ಮಾಡೋಕ್ಕಾಗಲ್ಲ. ಕೋಣನಕುಂಟೆ ಕ್ರಾಸ್ ಕಂಟ ನಾನು ಆರಾಮಾಗಿ ಹೋಗ್ತೀನಿ. ಅಲ್ಲಿಂದ ಮಳವಳ್ಳಿ ಬಸ್ ಬರುತ್ತಲ್ಲ, ಆ ಬಸ್ ಮಾತ್ರ ರಶ್ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ನಿಂತ್ಕೊಂಡು ಹೋಗಬೇಕು. ಕನಕಪುರದಲ್ಲಿ ಒಂದು ಸ್ವಲ್ಪ ಜನ ಖಾಲಿ ಆಗ್ತಾರೆ, ಅದು ಬಿಟ್ಟರೆ ಹಾರೋಹಳ್ಳಿಯಲ್ಲಿ ಜಾಸ್ತಿ ಏನು ಇಳಿಯಲ್ಲ. ಇನ್ನು ಅಲ್ಗೂರು ಸಾತ್ನೂರು ಆ ಕಡೆ ಸ್ವಲ್ಪ ಜನ ಇಳಿಯುತ್ತೆ. ಹಿಂಗಾಗುತ್ತೆ ಗೊತ್ತಿಲ್ಲ, ನೋಡಿಕೊಂಡು ರಶ್ ಹೆಂಗಿದ್ರು ಇರ್ತಾರೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ನಿದ್ದೆ ಬರ್ತಾ ಇದೆ ನನಗೆ. ಟೈಮ್ ಬಂದು 12 ಗಂಟೆ ಆಗಿದೆ, ಅಂದರೆ ಇನ್ನು 12 ಗಂಟೆಗೆ ಇನ್ನು 10 ನಿಮಿಷ ಇದೆ ಅಷ್ಟೇ. ನೋಡ್ತಾ ಇರ್ಬೋದು, ಪೂಜೆ ಎಲ್ಲ ಮಾಡಿದ್ದೀನಿ. ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ಹೊರಟಿದ್ದೀನಿ. ಅಂದರೆ ಆಂಟಿ ಮನೆಗೆ ಹೋಗ್ಬಿಟ್ಟು ನೋಡಿ ಸ್ವಲ್ಪ ಹೂವು ಎಲ್ಲ ಇದೆ, ಅವ್ರಿಗೆ ಕೊಟ್ಬಿಡ್ತೀನಿ. ಅವರು ದಾಸವಾಳದ್ದು ಹೂವಿಂದು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ನಿನ್ನೆ ಸ್ವಲ್ಪ ಇತ್ತು, ಅದನ್ನು ಕೂಡ ಕೊಟ್ಟಿದ್ದೆ. ಇವಾಗ ನಾನು ಒಂದು 12:15, 12:20 ಆಗ್ಬೋದು ಬಸ್ ಹತ್ತೋದ್ರೊಳಗಡೆ. ನಾನು ಮನೆಗೆ ಹೋಗೋದ್ರೊಳಗಡೆ ಒಂದು 4:15 ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಸ್ಸು ಎಷ್ಟು ರಶ್ ಇರುತ್ತೆ, ನನಗೆ ಎಷ್ಟು ಬೇಗ ಬಸ್ಸು ಸಿಗುತ್ತೆ ಅಷ್ಟು ಬೇಗ ಹೋಗ್ತೀನಿ. ನೋಡೋಣ. ಮತ್ತು ಇಲ್ಲಿ ಒಂದು ಚಪಾತಿ ಇದೆ ಮೋನ್ಮಮ್ಮನಿಗೆ ಅಂತೇಳಿ ಇಟ್ಟಿದ್ದೀನಿ. ಸ್ವಲ್ಪ ಸಾಂಬಾರಿದೆ, ಹಾಗೆ ಈಗ ಒಂದು ಲೋಟ ಅನ್ನ ಮಾಡಿ ಇಟ್ಟಿದ್ದೀನಿ. ಮತ್ತು ಏನಾದರೂ ಬರ್ತಾರಾ ಏನೋ ಗೊತ್ತಿಲ್ಲ. ಬಂದಿಲ್ಲ ಅಂದರೆ ರಾತ್ರಿಗೇನೋ ಅವರೇ ಮಾಡ್ಕೋತಾರೆ, ಬಂದರೆ ಇದು ತಿನ್ಕೊಂಡು ಸಾಯಂಕಾಲ ಬಿಡ್ತಾರೆ. ನೋಡೋಣ, ಗೊತ್ತಿಲ್ಲ. ಓಕೆ, ಮತ್ತೆ ಇನ್ನು ಊರಲ್ಲಿ ಸಿಗೋಣ. ಎಲ್ಲಿ ಹೇಳಿ, ಮಳವಳ್ಳಿಯಲ್ಲಿ ರಾತ್ರಿ ಟೈಮು ಚೆನ್ನಾಗಿ ಇದೆಲ್ಲ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ, ಲೈಟಿಂಗ್ಸ್ ಎಲ್ಲ ಬಿಟ್ಟು. ಆದರೆ ತೋರಿಸ್ತೀನಿ. ಓಕೆ, ನಾನಿಲ್ಲಿ ಮನೆಗೆ ಬಂದೆ. ಬಸ್ಗಳೇನು ರಶ್ ಇರಲಿಲ್ಲ. ಏನಪ್ಪ, ನಾನು ಕರೆಕ್ಟಾಗಿ ಎಲ್ಲೇ ನಾನೀಗ 3 ಬಸ್ಗಳು ಚೇಂಜ್ ಮಾಡಬೇಕು. ಆ 3 ಬಸ್ ಚೇಂಜ್ ಮಾಡಬೇಕಾದ್ರೂ ಅಷ್ಟೇ ಕರೆಕ್ಟಾಗಿ ಬಸ್ಗಳೆಲ್ಲ ನಾನು ಬಸ್ ಇಳಿದ ತಕ್ಷಣವೇ ಬಸ್ಗಳೆಲ್ಲ ಸಿಗ್ತಾಯಿತ್ತು. ಮತ್ತು ಯಾವ ಬಸ್ಸು ಕೂಡ ರಶ್ ಅಂತೂ ಇರಲಿಲ್ಲ, ಎಲ್ಲ ಖಾಲಿ ಗಾಡಿಗಳೇ ಬಂತು. ನನಗಂತೂ ಫುಲ್ಲು ಖುಷಿಯಾಗೋಯ್ತು. ಆರಾಮಾಗಿ ಸೀಟ್ ಸಿಕ್ತಲ್ಲ ಅಂಥೇಳಿ ಕೂತ್ಕೊಂಡು ಕರೆಕ್ಟಾಗಿ ನಾನು 4 ಗಂಟೆಗೆ ಬಂದೆ. ಮನೇನೂ ಸ್ವಲ್ಪ ಇನ್ನೂ ಬೇಗನೆ ಬಿಟ್ಟೆ. ನಾನು 12:20 ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. 12:10ಕ್ಕೆಲ್ಲ ನಾನು ಬಸ್ ಹತ್ತಿದ್ದೆ ನಾನು. ಮತ್ತು ಇನ್ನೇನಿಲ್ಲ, ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟು ಆಂಟಿಗೆ ಹೂವೆಲ್ಲ ಕೊಟ್ಬಿಟ್ಟು ಬಸ್ ಹತ್ಕೊಂಡು ಕರೆಕ್ಟಾಗಿ ನಾನು 4 ಗಂಟೆಗೆ ಬಂದರೆ ಮನೇಲಿ ಅಡುಗೆನೇ ಮಾಡಿಲ್ಲ. ಏಕೆಂದರೆ ನಾನು ಬರ್ತೀನಿ ಅಂತ ಅವರಿಗೆ ಗೊತ್ತಿಲ್ಲ. ಆಮೇಲೆ ಏಕೆಂದರೆ ನಾನು ಕೂಡ ಹೇಳಿರಲಿಲ್ಲ. ಆಮೇಲೆ ಬಂದುಬಿಟ್ಟು ಅಡುಗೆ ಏನಿದೆ ಅಂದರೆ ಏನೂ ಇಲ್ಲ ಅಂತಂದರು. ಬೆಳಿಗ್ಗೆನೋ ತಿಂಡಿ ಮಾಡ್ಕೊಂಡಿದ್ವಿ, ಅದೇ ಇತ್ತಲ್ಲ ಅದೇ ತಿಂದ್ವಿ. ನೀನು ಬರ್ತೀಯ ಅಂತ ನಮಗೆ ಗೊತ್ತಿರಲಿಲ್ಲ, ಸಂಜೆ ಬರ್ತೀಯ ಅವ್ರ ಜೊತೆ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ ಅಂತಂದರು. ಮತ್ತು ರಾತ್ರಿಗೆ ಅಡುಗೆ ಬೇಕಲ್ಲ ಅಂಥೇಳಿ ಅನ್ನ ಮಾಡ್ತಾಯಿದ್ರು. ಇನ್ನೇನೋ ಬೇಕಿತ್ತು ಅದು. ಮತ್ತು ಸಾಂಬಾರು ಆಗಿತ್ತು, ಅಂದರೆ ಬೇಯ್ತಾಯಿತ್ತು, ಒಗ್ಗರಣೆ ಎಲ್ಲ ಕೊಟ್ಟಿದ್ರು. ಇನ್ನೊಂದು 5 ನಿಮಿಷ 10 ನಿಮಿಷ ವೆಯ್ಟ್ ಮಾಡು ಅಂತ ಹೇಳಿದ್ರು. ಆಮೇಲೆ ನಾನು ಹೋಗ್ಬಿಟ್ಟು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು, ಅಪ್ಪ ಊರಲ್ಲಿ ಎಷ್ಟೊಂದು ಬಿಸಿಲಿದೆ ಅಂದರೆ ತುಂಬ ಬಿಸಿಲಿತ್ತು. ಮುಖ ತೊಳೆದೆ ಅಷ್ಟೇ, ಅಂದರೆ ಟವಲಲ್ಲೆಲ್ಲ ಒರೆಸ್ಲಿಲ್ಲ, ಹಾಗೆ ತಣ್ಣಗಾಗ್ತಾಯಿತ್ತು. ಅದರಿಂದ ಏನು ಮಾಡಿದೆ, ನಾನು ಹಾಗೆ ಮುಖಕ್ಕೆ ನೀರು ಹಾಕ್ಬಿಟ್ಟು ಸುಮ್ಮನೆ ಆದೆ. ಮತ್ತು ತಿನ್ನೋಕ್ಕೆ ಏನಾದರೂ ಕೊಡಿ ಅಂದೆ. ಆಮೇಲೆ ತಂಬಿಟ್ಟಿದೆ ನೋಡು, ತಿಂತಾ ಇರೋ ಅಷ್ಟೊತ್ತಿಗೆ ಸಾಂಬಾರು ಆಗೋಗುತ್ತೆ, ಮತ್ತು ಅನ್ನನೂ ಕೂಡ ಪಂಗುತ್ತೆ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ಬಂದೆ, ನೋಡಿದ್ರೆ ವಡೆಗೆಲ್ಲ ನೆನೆಸಿದ್ರು. ವಡೆ ಮತ್ತು ಪಾಯಸ, ಮತ್ತು ಇಲ್ಲಿ ಸಾಂಬಾರು ಎಲ್ಲ ನೋಡು ಈಗ ಬೆಂದಿದೆಯಾ ಏನು ಅಂತೇಳಿ ಕೊಡ್ತಾ ಇದ್ದಾರೆ. ಆಮೇಲೆ ನಾನು ಸಾಂಬಾರು ಕೊಟ್ಟರು, ಸ್ವಲ್ಪ ಸಾಂಬಾರು ಟೇಸ್ಟ್ ಮಾಡಿದೆ, ಕರೆಕ್ಟಾಗಿತ್ತು. ಅದಾದಮೇಲೆ ಏನಂದರೆ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಕೂತ್ಕೊಂಡಿದ್ದಾಗೆ ಒಂದು ಸ್ವಲ್ಪ ತಂಬಿಟ್ಟೆಲ್ಲ ತಿಂದ್ಕೊಂಡು, ಅದಾದಮೇಲೆ ಊಟ ಕೊಟ್ಟರು. ಅನ್ನ ಸಾಂಬಾರು ತಿಂದ್ಬಿಟ್ಟು
ಆಮೇಲೆ ಹೋಗಿ ಒಂದು 10 ನಿಮಿಷ ಅಂದರೆ ತಲೆ ನೋವ್ತಾಯಿತ್ತು, ನಿದ್ದೆ ಮಾಡಲಿಲ್ಲ. ತಲೆ ನೋಯ್ತಾ ಇದೆ ಅಂತ ಹೇಳಿ ಒಂದು 10 ನಿಮಿಷ ಮಲ್ಗೋಣ ಅಂತೇಳಿ ಹೋದೆ. ನಿದ್ದೆ ಅಂತೂ ಬರಲಿಲ್ಲ, ಯಾಕೆಂದರೆ ನಾನು ಯಾವತ್ತೂ ಕೂಡ ಮಧ್ಯಾಹ್ನ ಟೈಮು ನಿದ್ದೆ ಮಾಡಲ್ಲ. ಹಾಗೆ ಊಟ ಮಾಡ್ಕೊಂಡು ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂಥೇಳಿ ಮಲ್ಕೊಂಡಿದ್ದೀನಿ. ಹಾಗೆ ನಾನು ಒಟ್ಟಿಗೆ ಡ್ರೆಸ್ ಏನು ಚೇಂಜ್ ಮಾಡಲಿಲ್ಲ. ಫಸ್ಟು ಎಲ್ಲರೂ ಬಂದಮೇಲೆ ಒಟ್ಟಿಗೆ ಮತ್ತೆ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅಂಥೇಳಿ ಚೇಂಜ್ ಮಾಡಲಿಲ್ಲ. ಆಮೇಲೆ ಸ್ವಲ್ಪ ಕೆಲಸಗಳಿತ್ತು, ಅಂದರೆ ಪಾಯಸ ಮಾಡಬೇಕಿತ್ತು, ಇನ್ನೂ ವಡೆ ಎಲ್ಲ ಮಾಡಬೇಕಿತ್ತು. ಅದೆಲ್ಲ ಕೆಲಸ ಇತ್ತಲ್ಲ, ಮತ್ತು ಬಟ್ಟೆ ಎಲ್ಲ ಗಲೀಜಾಗುತ್ತೆ ಅಂಥೇಳಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತು ನಾಳೆಗೆ ಇಡ್ಲಿಗೆಲ್ಲ ನೆನೆಸಿದ್ರು, ಅಂದರೆ ಅಕ್ಕಿ ನೆನೆಸಿದ್ರು ಇಡ್ಲಿ ಮಾಡೋದಕ್ಕೆ ಅಂಥೇಳಿ. ಅದು ರುಬ್ಬೋದು ಅದೆಲ್ಲ ಕೆಲಸ ಇತ್ತಲ್ಲ, ಅದಕ್ಕೆ ನಾನೇನು ಮಾಡಿದೆ, ಆಮೇಲೆ ಹೋಗ್ಬಿಟ್ಟು ಬಟ್ಟೆನ ಚೇಂಜ್ ಮಾಡಿದೆ. ಯಾರಪ್ಪ ಈ ಸುಂದರ? ಬಾಡಿಗೆಗೆ ಬಂದಿದ್ದಾರಾ? ಫ್ಯಾಮಿಲಿ? ಹಾಂ ಹಾಂ. ಬಾ ಈ ಕಡೆಗೆ ಚೆನ್ನ, ಇಲ್ಲಿ ಬಾ. ಬಾರ ಇಲ್ಲಿ. ಸುಂದ್ರಿ ಚುಂದ್ರಿ ಏನು ಬರೀತಿದ್ಯಾ ತೋರ್ಸು, ಏನು ಬರೀತಿದ್ಯಾ? ಏನದು? ಹೇಳು ಏನದು? ABCD ಬರೀತಿದ್ಯಾ? ABCDನ ಐನ? ನಿನ್ನ ಹೆಸ್ರೇನು ಹೇಳು, ಆಯ್ತು. ನಿನ್ನ ಹೆಸ್ರು ಹೇಳು. ಹ್ಞೂ ಅಂದರೆ ಬಾ, ಇಲ್ಲಿ ಏನೋ ಮಾಡಿದ್ದೀನಿ, ಬಾ ತೋರಿಸ್ತೇನೆ, ಬಾ. ಮತ್ತೆ ಹಾಂ ಸರಿ, ಹೋಗ್ಬನ್ನಿ. ಕೆಳಗಡೆ ನೀರು ಬಂದಿತ್ತು, ಕುಡಿಯೋ ನೀರು, ಅಂದರೆ ಮಳವಳ್ಳಿಯಲ್ಲಿ ಕಾವೇರಿ ವಾಟರ್ ನೀರು ಬರುತ್ತೆ, ಅದನ್ನು ಕುಡಿಯೋದಕ್ಕೆ ಅಂತೇಳಿ ಕೆಳಗಡೆನೇ ಹೋಗಬೇಕು, ಅಂದರೆ ಗ್ರೌಂಡ್ ಫ್ಲೋರಿಗೆ ಹೋಗಬೇಕು. ನಾವಿರೋದು ಫಸ್ಟ್ ಫ್ಲೋರಲ್ಲಿ. ಗ್ರೌಂಡ್ ಫ್ಲೋರಿಗೆ ಹೋಗಿ ಅಲ್ಲಿಂದ ನೀರನ್ನು ಎತ್ಕೊಬರ್ಬೇಕು. ಅದಕ್ಕೋಸ್ಕರ ಪಾಯಸಕ್ಕೆ ರುಬ್ಬಿಟ್ಟೆಲ್ಲ ಒಲೆ ಮೇಲೆ ಇಟ್ಬಿಟ್ಟಿದ್ದಾರೆ, ಅದನ್ನು ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಅದು ಸ್ವಲ್ಪ ತಳ ಹಿಡಿಯುತ್ತೆ, ಅದರಿಂದ ಮಿಕ್ಸ್ ಮಾಡು ಅಂತ ಹೇಳ್ತಾ ಇದ್ದಾರೆ. ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಅವರು ಇಬ್ಬರು ಒಂದೊಂದು ಕೆಲಸಗಳನ್ನ ಮಾಡ್ಕೊಂಡ್ವಿ. ಅವರೊಂದು ಕೆಲಸ ಮಾಡಿದ್ರು, ನಾನೊಂದು ಕೆಲಸ ಮಾಡಿದೆ. ಹಾಗೆ ಗ್ರೈಂಡ್ರಲ್ಲಿ ಅಕ್ಕಿ ಎಲ್ಲ ಹಾಕ್ಬಿಟ್ರು, ಅದು ರುಬ್ತಾ ಇತ್ತು. ಹಾಗೆ ಕುಡಿಯೋ ನೀರನ್ನು ಕೂಡ ಕೆಳಗಡೆಯಿಂದ ಹಿಡ್ಕೊಬರ್ತಾಯಿದ್ರು, ಇದ್ರ ಕೆಲಸನೂ ನಡೀತಾಯಿತ್ತು. ಹಾಗೆ ಕುಡಿಯೋ ನೀರು ಕೆಲಸನೂ ನಡೀತಾಯಿತ್ತು, ಅಂದರೆ ಎತ್ಕೊಬರೋದು ಮೇಲಕ್ಕೆ. ನಾನು ವಡೆಗೆಲ್ಲ ರುಬ್ಬಿಲ್ಲ ಇಟ್ಬಿಟ್ಟು ಮತ್ತು ಅವರಿಗೆ ಕೊಟ್ಟೆ ಎಲ್ಲ ಕಲಸಿ ಇಡೋಕ್ಕೆ. ಮತ್ತು ಅವ್ರು ಕಲಸಿ ಇಡ್ತಾಯಿದ್ರು. ಅದಾದಮೇಲೆ ಒಂದಷ್ಟು ಪಾತ್ರೆಗಳಿತ್ತು, ಅದನ್ನು ಕೂಡ ಹೋಗ್ಬಿಟ್ಟು ಎಲ್ಲನೂ ತೊಳೆದೆ. ಇನ್ನು ರಾತ್ರಿಗೂ ಊಟ ಮಾಡಿದ್ರೆ ಇನ್ನೂ ಜಾಸ್ತಿ ಪಾತ್ರೆಗಳು ಬೇಕಾಗುತ್ತೆ, ಅಂದರೆ ತಟ್ಟೆಗಳು, ಲೋಟಗಳು ಈ ಥರದ್ದು ಬೇಕು. ಕಾಫಿ ಲೋಟಗಳು ಮತ್ತು ನೀರು ಕುಡಿಯೋ ಲೋಟಗಳು, ಅಂದರೆ ಸ್ವಲ್ಪ ದೊಡ್ಡ ಲೋಟಗಳು, ಈ ಥರದ್ದೆಲ್ಲ ಬೇಕಾಗುತ್ತೆ ಅಂಥೇಳಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು, ಆಮೇಲೆ ಕೆಲಸದ ಆಂಟಿ ಇನ್ನೂ 2 ದಿನ, ಅವ್ರಿಗೂ ಕೂಡ ಹಬ್ಬ ಇರೋದ್ರಿಂದ ಅವರು ಇನ್ನೂ 2 ದಿನ ಬರಲ್ಲ. ಆಮೇಲೆ ಬಂದು ವಡೆ ಹಾಕೋಣ, ಕಾಫಿ ಜೊತೆ ವಡೆ ತಿನ್ನೋಣ ಅಂತ ಹೇಳಿದ್ರು. ಸ್ವಲ್ಪ ನಾನು ಮತ್ತು ಅಪ್ಪ ಪುಡ್ತೇವ 3 ಜನ ಇದ್ದಿದ್ದು. ಆಮೇಲೆ ಸ್ವಲ್ಪ ವಡೆ ಹಾಕ್ಬಿಟ್ಟು ಪಕ್ಕದ ಮನೆ ಆಂಟಿಗೆ, ಅಂದರೆ ಪಾಪುನ ತೋರಿಸಿದ್ನಲ್ಲ ಅವ್ರ ಮನೆಗೆ ಒಂದು ಸ್ವಲ್ಪ ವಡೆ ಮತ್ತು ಪಾಯಸ ಕೊಟ್ಟರು. ಹಾಗೆ ಇನ್ನೊಂದು ಸ್ವಲ್ಪ ವಡೆನ ನಾವು ಕಾಫಿ ಜೊತೆ ತಿಂತಾಯಿದ್ದೀವಿ. ಶುಕ್ರವಾರ ಬಂದು ವಡೆ, ಪಾಯಸ, ಅನ್ನ, ಸಾಂಬಾರು ಆ ಥರ ಇರುತ್ತೆ. ನಾನ್ ವೆಜ್ ಎಲ್ಲ ಏನಿರಲ್ಲ, ಈ ಥರ ಇತ್ತು. ಮತ್ತು ಶುಕ್ರವಾರ ನಾನು ಹೋಗೋದ್ರೊಳಗಡೆ ಇವರು ಪಟ್ಲದಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ದರು, ಬೆಳಗ್ಗೆನೇ ಹೋಗಿ.
ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ಈ ವಿಡಿಯೋನು ಕೂಡ ಕಂಟಿನ್ಯೂ ಆಗುತ್ತೆ. ನಾಳೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಅದು ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ.